ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ಒಂದು ನಮ್ಮ ನಾಗಮಂಗಲದ ಹತ್ರ ಇರೋ ಒಂದು ಪ್ರಸಿದ್ಧ ಹನುಮನ ದೇವಸ್ಥಾನಕ್ಕೆ, ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ರೈಡ್ನ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ. ಇವತ್ತು ನನ್ನ ಜೊತೆ ಮಾಮೂಲಿ ನಮ್ಮ ಸುಮನ್ ಅವ್ರು ಬರ್ತಾ ಇದ್ದಾರೆ. ನಮ್ಮ ಸುಮನ್ ಅವ್ರು ನೋಡಿ ಇಲ್ಲೇ ಇದ್ದಾರೆ. ಏನು ಫುಲ್ಲು ಟೋಪಿ ಗೀಪಿ ಹಾಕೊಂಡು ಅಣ್ಣ ರೆಡಿ ಆಗ್ಬಿಟ್ಟವನೆ. ಸುಮನ್, ಏನಪ್ಪ ಇಷ್ಟು ದಿನ ಆದ್ಮೇಲೆ ರೈಡ್ ಬರ್ತಾ ಇದೆಯಾ? ಫುಲ್ಲು ಅಣ್ಣ ಬ್ಯುಸಿ ಲವರ್ ಜೊತೆ. ಹೋಗೋರು ಹೊಸ ಚಳಿ ಐತಲ್ಲ. ಸ್ನೇಹಿತರೆ, ಇವಾಗ ಒಂದು 2-3 ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ. ಇನ್ನು ಏನು ಸಿಕ್ಕಾಪಟ್ಟೆ ಚಳಿಗರು, ಹೋಗೋಕ್ಕೆ ಐತಲ್ಲ ಸ್ಪೀಡಾಗಿ, ಅಷ್ಟು ನಡುಗಿಸ್ತಾವೆ ಸ್ಪೀಡಾಗಿ ಓಡೋದ್ರಂತೂ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ಮುಂದೆ ಎಲ್ಲರೂ ಯಾರು ಸಿಕ್ಕಿದ್ರೆ ಮಾತಾಡ್ಸೋದ. ಸ್ನೇಹಿತರೆ, ನಾವಿವಾಗ NH75ಗೆ ಜಾನ್ ಅದು. ಇವಾಗ ಟೈಮ್ ಬಂದು 7:38. ಈ ಕಡೆ ಯಾವೂ ಇಲ್ಲ, ಎಲ್ಲ ಬೆಂಗಳೂರಿಂದ ಟ್ರಿಪ್ ಹೋಗೋರಯ್ಯ. ಹಾಂ, ಹೌದೌದು. ನೆಲ್ಲಿಗೆರೆ ಟೋಲ್ ಹತ್ರ ನಿಲ್ಲಿಸಿದ್ದೀವಿ. ಒಂದು ಟೀ ಕುಡ್ಕೊಂಡು ಒಂದು ವಾಟರ್ ಬಾಟ್ಲು ತೊಗೊಂಡು ಹೋಗೋಣ ಅಂತ. ಓಹೋ, ಗ್ಲೌಸ್ ಹಾಕ್ಕೊಂಡಿದ್ರು ಕೂಡ ಕೈ ನೋಡಿ ಎಷ್ಟು ನಂಬಾಗಿದೆ ಅಂತಂದರೆ ಫೀಲೇ ಬತ್ತಲ್ಲ ಒಂಥರ. ಸ್ನೇಹಿತರೆ ನೋಡಿ, ನಮಗೆ ಟೋಲ್ ಗೇಟಿಂದ 1.5 ಕಿಲೋಮೀಟ್ರಲ್ಲೇ ನಮಗೆ ಇಲ್ಲಿ ಆರ್ಚ್ ಸಿಕ್ಬಿಡ್ತದೆ. ನೋಡಿ ಈ ಥರ ಬೆಂಗಳೂರಿಂದ ಬಂದರೆ ನಿಮಗೆ ಈ ಕಡೆ, ಯಾವ ಕಡೆ ಬೆಂಗಳೂರಿಂದ ಬಂದರೆ ರೈಟ್ಗೆ, ನಮ್ಮ ನಾಗಮಂಗಲ ಸೈಡಿಂದ ಬಂದರೆ ಈ ಕಡೆ ಲೆಫ್ಟಿಗೆ ಸಿಗ್ತದೆ. ನೋಡಿ, ಶ್ರೀ ಐತಿಹಾಸಿಕ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಮಹಾದ್ವಾರ. ಒಂದು ಫೋಟೋ ತಗೊಳ್ಳೋಣ ನಿಲ್ಲಿಸ್ಬಿಟ್ಟು. ಸ್ನೇಹಿತರೆ, ಇವಾಗ ಎಂಟ್ರಿ ಯಾವುದು ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಬಟ್ ಅಲ್ಲಿ ನೋಡಿ ಗುರು, ಬೆಟ್ಟನೇ ಕಾಣಿಸ್ತಲ್ಲ, ಅಷ್ಟು ಮಂಜು ಕವಿದದೆ. ಓಹೋ, ಇವಾಗ ಸಖತ್ತಾಗಿ ಕಾಣಿಸ್ತದೆ. ಊರು ಉದ್ದಕ್ಕೂ ಲೈಟ್ ಅರೇಂಜ್ಮೆಂಟ್ ನೋಡಿ. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಇಲ್ಲಿಗೂ ಬರೋಣ. ಬಟ್ ನಾವು ಬೆಟ್ಟಕ್ಕೆ ಹೋಗ್ಬೇಕು ಅಂತಂದರೆ ಈ ಕಡೆ ಆರ್ಚ್ ಒಳಗಡೆ ಹೋಗ್ಬೇಕು. ಸ್ನೇಹಿತರೆ ನೋಡಿ, ಏನು ದೈತ್ಯಾಕಾರವಾಗಿ ಕಾಣಿಸ್ತದೆ ಬೆಟ್ಟ. ಇಲ್ಲೆಲ್ಲ ಆವಾಗಲೇ ಬಂದು ಸೇರಿದ್ದಾರೆ ಜನಗಳು. ಸ್ನೇಹಿತರೆ ನೋಡಿ, ಅಲ್ಲಿ ಬೆಟ್ಟದ ತುದಿ ಮೇಲೆ ಹೆಂಗೆ ಕಾಣಿಸ್ತದೆ ಅಂದರೆ, ಇವಾಗ ನಾವು ಇಲ್ಲಿ ಹತ್ಕೊಂಡು ಹಿಂಗೆ ಹೋಗ್ಬೇಕು ಗುರು. ಫುಲ್ಲು ಬೆಟ್ಟದ ಒಂದು ಸೈಡ್ ಹತ್ಬೇಕು, ಒಂದು ಸೈಡಿಂದ ಅಲ್ಲಿವರೆಗೂ ಹೋಗ್ಬೇಕು, ತುದಿವರೆಗೂ ಹೋಗ್ಬೇಕು. ನೀವು ಯಾರಾದರೂ ಈ ಸೈಡಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ದೇವಸ್ಥಾನನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಸ್ನೇಹಿತರೆ, ಇವಾಗ ನಾವು ಹದ್ದಿನಕಲ್ಗೆ ಬಂದಿದ್ವಿ. ಅಲ್ಲಿಂದ ಮಾಡ್ಬೋದಾಯಿತು, ಬಟ್ ಅಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮುಖನೇ ಕಾಣಿಸ್ತಾಯಿಲ್ಲ, ಎಲ್ಲ ಲೆನ್ಸ್ ಹೊಡಿತದೆ, ಕ್ಯಾಮ್ರಾ ಲೆನ್ಸ್ಗೆ. ಸೊ ಅದರಿಂದ ಅಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಅಲ್ಲಿ ಆರ್ಚ್ ಇದೆ, ಅಲ್ಲಿಂದ ಮೆಟ್ಲು ಹತ್ಕೊಂಡು ಸ್ಟಾರ್ಟ್ ಮಾಡಬೇಕು. ನಮ್ಮ ಸುಮ್ಮನವ್ರು ಅವಾಗಲೂ ಹತ್ತುತ್ತಾವನೆ. ಬನ್ನಿ ನೋಡಿ, ಇಲ್ಲಿ ಈ ಥರ ಈ ಕಡೆ ಇಟ್ಕೊಂಬಿಟ್ರೆ, ಹತ್ಬೇಕಾದ್ರೆ ಇಟ್ಕೊಂಡ್ರೆ ಏನು ಕಾಣಿಸ್ತಿಲ್ಲ ಗುರು. ಸುಮಾರು ಇಲ್ಲಿ 1200 ಮೆಟ್ಲುಗಳೇನೋ ಇರ್ಬೋದು. ಆದರೂ ಬಿಸಿಲಿಲ್ವಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಬಿಸಿಲಿಲ್ಲ. ಹೌದು, ಲಾಸ್ಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದು ಗುರು. ಹತ್ತಕ್ಕೆ ಅಪ್ಪ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಈ ಸಲ ಬಿಸಿಲಿಲ್ಲ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಹತ್ತದು ಅಂತ. ಸ್ನೇಹಿತರೆ, ನಾವಿವಾಗ ಒಂದು 8:25ಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಸ್ನೇಹಿತರೆ ನೋಡಿ, ಇವಾಗ ಬೆಟ್ಟದ ಒಂದು ಎಡಗಡೆ ತುದಿಲಿದ್ದೀವಿ ಅಂತಂದರೆ ಫುಲ್ಲು ಮೇಗಡೆ ಬೆಟ್ಟ ಹತ್ಕೊಂಡು ಬಳಗಡೆ ತುದಿಗೆ ಹೋಗ್ಬೇಕು. ಸ್ನೇಹಿತರೆ ನೋಡಿ, ಇಲ್ಲಿ ಬುದ್ಧಿ ಇಲ್ಲದ ಜನಗಳು ತಗೊಬರ್ತಾರೆ, ಪ್ಲಾಸ್ಟಿಕ್ನೆಲ್ಲ ಇಲ್ಲೇ ಬಿಸಾಕ್ಬಿಡೈತಾರೆ. ಚೆನ್ನಾಗಿ ಕಾಣಿಸ್ತದೆ ಮಾತ್ರ ಅವರು. ಫುಲ್ಲು ಮಂಜು ಇಲ್ಲ, ಕ್ಯಾಮ್ರಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಫುಲ್ಲು ಮಂಜಿದೆ, ಹಸಿರು ಚೆನ್ನಾಗಿ ಸ್ನೇಹಿತರೆ ಇವಾಗ ನಾವು ಒಂದು ಕಾಲು ಭಾಗ ಹತ್ತಿರ್ಬೋದು. ಕಾಲು ಭಾಗದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವೀಡಿಯೋ ತಗೋತಿದ್ವಿ ಅಷ್ಟೇ, ಅಷ್ಟೇನು ಮಾಡ್ತಾಯಿಲ್ಲ, ರೆಸ್ಟ್ ಮಾಡೋದಿಲ್ಲ. ಹೌದು, ಬಿಸಿಲು ಜಾಸ್ತಿ ಆಗೋಷ್ಟರಲ್ಲಿ ಅದು ಬಿಟ್ರೆ ಒಳ್ಳೇದು. ಸೊ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ರಲ್ಲ, ಸೊ ಅದೊಂದು ವೀಡಿಯೋ ಮಾಡ್ತಾಯಿದೆ. ಸೊ ಹಂಗೆ ಕೂತ್ಕೊಂಡು ವ್ಯೂ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಅಷ್ಟೇ. ಇವಾಗ ನಾವು ಒಂದು ಅರ್ಧ ಭಾಗಕ್ಕೆ ಬಂದಿದ್ದೀವಿ. ಇಲ್ಲೊಂದು ನಿಮಗೆ ಕೊಳ ಥರ ಸಿಗ್ತದೆ. ಆ ಪಾಯಿಂಟಿಗೆ ಬಂದರೆ ನಿಮಗೆ ಮೆಟ್ಲತ್ತದು ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನು ನಿಮಗೆ ಫ್ಲ್ಯಾಟು ನೆಲ ಥರ ಸಿಗುತ್ತದೆ. ಅಷ್ಟು ಇದಾಗಲ್ಲ, ರಿಸ್ಕ್ ಆಗಲ್ಲ ಇವಾಗ. ಸ್ನೇಹಿತರೆ ನೋಡಿ, ಇಲ್ಲ ಹಂಗೆ ಬೆಟ್ಟ ಹತ್ಕೊಂಡು ಬರ್ಬೇಕಾದ್ರೆ ಎಲೆ ಉದ್ದಿರೋ ಮರಗಳು, ತುದಿ ನೋಡಿ ಹೂವುಗಳು ಸಾಕಾದಾಗ ಕಾಣಿಸ್ತಾ ಇದೆ ಗುರು. ಇದರಲ್ಲಿ ಎಲೆನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಎಲೆಗಳು ಇಲ್ದಿರೋ ಮರಗಳು ಒಂಥರ ಚೆಂದ ನೋಡಿ. ಇದರಲ್ಲಿ ಎಲೆನೇ ಇಲ್ಲ ಸ್ವಲ್ಪನೂ. ನೋಡಿ ನಮಗೆ ಫ್ಲ್ಯಾಟಾಗಿ ಸಿಗ್ತದೆ. ಇಲ್ಲಿಂದ ಅಷ್ಟು ಮೆಟ್ಲುಗಳೇನಿರಲ್ಲ, ಫುಲ್ಲು ಫ್ಲ್ಯಾಟಾಗಿ ಬೆಟ್ಟದ ಮೇಲ್ಗಡೆ ಬಂದಿರ್ತೀವಿ. ಸೊ ಅದಕ್ಕೆ ಬೆಟ್ಟದ ಮೇಲ್ಗಡೆ ಈ ಥರ ಫ್ಲ್ಯಾಟಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಮೆಟ್ಲು ಅಥವಾ ಏನೋ ಸೀನಿಲ್ಲ. ಸ್ನೇಹಿತರೆ ಇವಾಗ ಕರೆಕ್ಟಾಗಿ ಅರ್ಧ ಗಂಟೆಯಲ್ಲಿ ಹತ್ತಿದ್ದೀವಿ ಬೆಟ್ಟನ. ಹ್ಞೂ ಅಜ್ಜಿ, ಫೋಟೋ ಗಿಡ ತಗೊಂಡು ವೀಡಿಯೋ ಎಲ್ಲ ಮಾಡ್ಕೋಬೇಕು ನಾವು. ಅದಕ್ಕೆ ಅರ್ಧ ಗಂಟೆ ಅದೇ ನಿಮಗೂ ನಮಗೂ ಒಂದೇ ಮಾಡಕೈತಜ್ಜಿ. ನೀವು ಹತ್ತುತ್ತಾ ಇದ್ದೀರಲ್ಲ ಅದೇ ಖುಷಿ. ಈ ವಯಸ್ಸಲ್ಲಿ ಹತ್ತುತ್ತಾ ಇದ್ದೀರಲ್ಲ ಅದು ಖುಷಿ. ಹಾಂ ಹಾಂ, ಸರಿ ಅಜ್ಜಿ, ಬನ್ನಿ ಬರಲಿ, ದೇವರ ಶಕ್ತಿ ಕೊಡ್ದೆ ಅಷ್ಟೇ. ಪೂಜೆ ಸಲ್ಲಿಸ್ಬೇಕಂದ್ರೆ ಕರ್ಕ ಬಂದೇ ಬರ್ತಾರೆ, ಎಷ್ಟೇ ಅಷ್ಟಾದ್ರು. ಹಾಂ ಸ್ನೇಹಿತರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಒಂಥರ ಚಿತ್ರಗಳ ಥರ ಕಾಣಿಸ್ತಿದೆಯಲ್ಲ, ಅದೇ ಅದನ್ನೇ ಹೇಳ್ತಾ ಇದೆ. ಇವೆಲ್ಲ ಏನಂದರೆ ಇಲ್ಲಿ ಈ ಭೂತಗಳನ್ನ, ದೆವ್ವಗಳನ್ನೆಲ್ಲ ಬಿಡಿಸ್ತಾರೆ. ಸೊ ಆದ್ದರಿಂದ ಇದನ್ನೆಲ್ಲ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಗುರು. ಒಟ್ಟಿನಲ್ಲಿ ಫುಲ್ಲು ಪ್ರಸಿದ್ಧವಾದ ದೇವಸ್ಥಾನ. ಸ್ನೇಹಿತರೆ ನೋಡಿ, ಏನು ಅದ್ಭುತವಾಗಿದೆ ಗುರು. ಫುಲ್ಲು ಮಂಜು, ಬಿಸಿಲು ಕೂಡ ಬರ್ತಾಯಿದೆ. ಬಟ್ ದೂರದಲ್ಲಿ ನಮಗೆ ಏನೂ ಕಾಣಿಸ್ತಾ ಇಲ್ಲ. ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ, ಇಲ್ಲಿಂದ ನಿಂತ್ಕೊಂಡು ದೂರ ನೋಡ್ತಾ ಇದ್ರೆ ಏನೂ ಕಾಣಿಸ್ತಾ ಇಲ್ಲ ಗುರು. ಅಷ್ಟು ಸಾಕಾಗಿದೆ. ಮಾನ್ಸೂನ್ ಟೈಮಲ್ಲಂತೂ ಇನ್ನೂ ಅದ್ಭುತವಾಗಿರ್ತದೆ ನೋಡಿ. ಗಿಡಗಳೆಲ್ಲ ಹಾರಾಡ್ತಾ ಇದೆ. ಅದಕ್ಕೆ ಇಲ್ಲಿ ಹದ್ದುಗಳು ಜಾಸ್ತಿ ಅಂತ ಅಂದ್ಬಿಟ್ಟು ಹದ್ದಿನ ಕಲ್ಲು ಅನ್ನೋ ಹೆಸರು ಬಂದಿದೆ.